ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ. ನಾವು ಒಂದು 2 ಲಕ್ಷ ರೂಪಾಯಿ ಬಟ್ಟೆ ತಗೊಂಡಿದೀವಿ. ಇದು 2ನೇ ಸರಿ ಬರ್ತಾ ಇರೋದು. ತುಂಬಾ ಚೆನ್ನಾಗಿದೆ ಬಟ್ಟೆ, ಒಳ್ಳೆ ಡಿಸ್ಕೌಂಟ್ ಕೊಡ್ತಾರೆ. ಇವರಂತೂ ತುಂಬಾ ಹೆಲ್ಪ್ ಮಾಡ್ತಾರೆ ನಮ್ಗೆ. ಯಾವಾಗ ಬಂದ್ರು ಚೆನ್ನಾಗಿ ಬಟ್ಟೆ ಎಲ್ಲ ತೋರಿಸ್ತಾರೆ. ಎರಡು 2023-24ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಅರಮಕಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಹಾಗೂ ಚೌಡನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯ ಕಾರ್ಯಕ್ರಮ ಯಶಸ್ವಿಗೊಳಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅರಮಕಲಹಳ್ಳಿ ಸಂಘದ ಅಧ್ಯಕ್ಷರು ಎನ್ ಮಂಜುನಾಥ್ ರೆಡ್ಡಿ ಹಾಗೂ ಉಪ ವ್ಯವಸ್ಥಾಪಕ ಕೆಎಂ ಮುನಿರಾಜು, ನಂಬಿಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಅನಸೂಯಮ್ಮ ಹಾಗೂ ಆಡಳಿತ ಮಂಡಳಿ ಸದಸ್ಯರು, ಅಧ್ಯಕ್ಷರು ಮಂಜುನಾಥ್ ರೆಡ್ಡಿ, ಉಪಾಧ್ಯಕ್ಷರು ಎಂ ವೆಂಕಟೇಶಪ್ಪ, ನಿರ್ದೇಶಕರು ಶ್ರೀನಿವಾಸ್ ರೆಡ್ಡಿ, ನಾರಾಯಣಸ್ವಾಮಿ, ಎಂ ಸುರೇಶ್, ಎಂ ವೆಂಕಟಸ್ವಾಮಿ ರೆಡ್ಡಿ, ದೊಡ್ಡ ವೆಂಕಟಮ್ಮ, ನಾರಾಯಣಸ್ವಾಮಿ, ವಿನಾಗರಾಜ್, ರಾಮಣ್ಣ, ಪಿಳ್ಳಪ್ಪ, ವೆಂಕಟೇಶಪ್ಪ, ಸಂಘದ ಸಿಬ್ಬಂದಿ ವರ್ಗದ ಮುಖ್ಯ ಕಾರ್ಯನಿರ್ವಾಹಕರು ಎಂ ನಾನಪ್ಪ, ಹಾಲು ಪರೀಕ್ಷಕರು ನರಸಿಂಹಮೂರ್ತಿ, ಸಹಾಯಕರು ಚೌಡಪ್ಪ ಉಪಸ್ಥಿತರಿದ್ದರು. ಹಾಗೂ ಚೌಡನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಅಧ್ಯಕ್ಷರು ಶ್ರೀಮತಿ ಲಕ್ಷ್ಮಮ್ಮ ಹಾಗೂ ಉಪ ವ್ಯವಸ್ಥಾಪಕರು ಮುನಿರಾಜು, ವಿಸ್ತರಣಾಧಿಕಾರಿಗಳು ಪಿಕೆ ನರಸಿಂಹರಾಜು, ಸಂಘದ ಗ್ರಾಮ ಪಂಚಾಯಿತಿ ಸದಸ್ಯರು ಸರಸ್ವತಮ್ಮ ಭಾಗವಹಿಸಿ ಆಡಳಿತ ಮಂಡಳಿ ಸದಸ್ಯರು, ಅಧ್ಯಕ್ಷರು ಲಕ್ಷ್ಮಮ್ಮ, ಉಪಾಧ್ಯಕ್ಷರು ನಾರಾಯಣ ರೆಡ್ಡಿ, ನಿರ್ದೇಶಕರು ಸಿಎಸ್ ಶಿವರೆಡ್ಡಿ, ಸಿವಿ ವೆಂಕಟೇಶಪ್ಪ, ಸಿಎನ್ ಗೋವಿಂದಪ್ಪ, ಶ್ರೀರಾಮಪ್ಪ, ಕೆ ನಾರಾಯಣಸ್ವಾಮಿ, ತಿಪ್ಪಣ್ಣ, ವೆಂಕಟಸ್ವಾಮಿ, ನಾಗಪ್ಪ, ವೆಂಕಟೇಶಪ್ಪ, ವೆಂಕಟರತ್ನಮ್ಮ ಹಾಗೂ ಸಂಘದ ಸಿಬ್ಬಂದಿ ವರ್ಗದವರು, ಕಾರ್ಯನಿರ್ವಹಣಾಧಿಕಾರಿಗಳು ಸಿಎಂ ವೆಂಕಟೇಶ್, ಹಾಲು ಪರೀಕ್ಷಕರು ಸಿಎಂ ಗೋವಿಂದಪ್ಪ, ಸಹಾಯಕರು ನಾಗೇಶ್, ಶಿವಾರೆಡ್ಡಿ, ಊರಿನ ಮುಖಂಡರು, ಜನಸಾಮಾನ್ಯರು ಭಾಗವಹಿಸಿ ಯಶಸ್ವಿಗೊಳಿಸಿದ್ರು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಮುನಿರಾಜುರವರು ಮಾತನಾಡಿ, ನಮ್ಮ ಡೈರಿ ಬಿಸಿಎಂ ಹಾಲಿನ ಉತ್ತಮ ಗುಣಮಟ್ಟ ಕ್ವಾಲಿಟಿಯನ್ನು ನೀಡಿ ಇಲ್ಲಿನ ಎಲ್ಲ ಹಾಲಿನ ಬಗ್ಗೆ ಸಂಕ್ಷಿಪ್ತವಾಗಿ ಸಲಹೆಗಳು ತಿಳಿಸಿದ್ರು. ಈ ಸಭೆಯಲ್ಲಿ ಎಲ್ಲರಿಗೂ ಸಲಹೆ, ಹಸುಗಳ ಕ್ಯಾಲ್ಸಿಯಂ ಪೌಡರು ಎಲ್ಲ ರೈತರು ಉಪಯೋಗಿಸಿ ಹಾಲಿನ ಹೆಚ್ಚಳ ಬರುತ್ತದೆ. ಹೀಗೆ ಹಲವಾರು ವಿಚಾರಗಳು ಕಾರ್ಯಕ್ರಮದಲ್ಲಿ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ವಿಸ್ತರಣಾಧಿಕಾರಿಗಳು ಪಿಕೆ ನರಸಿಂಹರಾಜುರವರು ಮಾತನಾಡಿ, ಈ ದಿನ ಸಾಮಾನ್ಯ ಸಭೆಯ ಎಲ್ಲಾ ವರದಿಯ ನಿರ್ದೇಶಕರಿಗೆ ಹಾಗೂ ಜನಸಾಮಾನ್ಯರಿಗೆ ತಿಳಿಸಿದ್ರು ಹಾಗೂ ಎಲ್ಲ ರೀತಿಯ ನಿಮ್ಮಗಳ ಡೈರಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಸಹಕರಿಸುತ್ತೇವೆ. ಹೀಗೆ ಹಲವಾರು ವಿಚಾರಗಳು, ಅಭಿವೃದ್ಧಿ ಬಗ್ಗೆ ಸಲಹೆಗಳು ತಿಳಿಸಿದ್ರು. ಎಲ್ರಿಗೂ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದ್ರು. వస్తుంది 10 రూపాయలు. బట్ ఇది ఖర్చు ఇది దీని లాభం నాకు వస్తుంది, ఆ లాభం దానికే తెస్తుంది. ವ್ಯತ್ಯಾಸ ಇಲ್ಲ. ಅಕ್ಕ ಹಿಟ್ಟು ರೌಂಡ್ వేసుకుని అక్కకే వస్తుంది ಸರ್ಕಾರ. PKGBಯಲ್ಲಿ 21/3ಕ್ಕೆ 7,95,759 ರೂಪಾಯಿ ಇತ್ತು ಕಾಸು. ಅವಾಗ ಮಾರ್ಚ್ 31, 23ಕ್ಕೆ ಕೆನರಾ ಬ್ಯಾಂಕಲ್ಲಿ 200 ಇದೆ. DCC ಬ್ಯಾಂಕ್ ಉಳಿತಾಯ ಖಾತೆಯಲ್ಲಿ 31,794. DCC ಬ್ಯಾಂಕ್ ಶೇರು 35,200. ಸಹಕಾರಿ ಯೂನಿಯನ್ 1,000. ಒಕ್ಕೂಟದಲ್ಲಿ ಹೆಚ್ಚುವರಿ ಷೇರುಗಳು 55,67,615 ಪೈಸೆ ಇದೆ. ಈ ಒಂದು ಕಟ್ಟಡದ ನಿವೇಶನದ ಮೌಲ್ಯ 16,61,009 ರೂಪಾಯಿ. ಚರಾಸ್ತಿಗಳು ಕಂಪ್ಯೂಟರ್, ಚೇರ್ಸ್, ಟೇಬಲ್ಸ್ 4,31,328.54. ಟೋಟಲ್ 34,77,007 ರೂಪಾಯಿ 54 ಪ್ರಾಪರ್ಟಿ ನಿಮ್ಮ ಸಂಘದ್ದು ಇಲ್ಲಿದೆ. ನಿಮ್ಮ ಸಂಘದ ಚಿತ್ರಣ ಈ ರೀತಿ ಇದೆ. ಏನಾದಿದ್ರೆ ವಿಷಯಗಳು ಯಾವಾಗಲೂ ನಮಗೆ ಗುಣಮಟ್ಟದ್ದೇ ಸಮಸ್ಯೆ. ಸಹ ಕೇಂದ್ರಗಳು ಬರೋದಿಲ್ವೋ ಅಥವಾ ಬೇರೆ ಊರುಗಳು ಬರದೇ ಇರ್ಬೋದು ಅಥವಾ ನಿಮಗೆ ಬರೋದಿಲ್ಲ. ಒಟ್ಟಿನಲ್ಲಿ BMCಗೆ ಹಾಲು ಬಂದ ಮೇಲೆ BMC ಜವಾಬ್ದಾರಿ ಅಲ್ವಾ ರೆಡ್ಡಿಯವರೇ? BMC ಜವಾಬ್ದಾರಿ 28ವರೆ ಕ್ಲಿಯರ್ ಆಗಿರ್ಬೇಕು. 28ವರೆ ಮತ್ತೆ 4 ಫ್ಯಾಟ್ ಇಲ್ಲಿ ಬಂದ್ರೆ ನಿಮ್ಗೆ ಪಾಸ್ ಆಗುತ್ತೆ ಹೆಡ್ ಆಫೀಸಲ್ಲೂ ಕೂಡ. ಇಲ್ಲಿ 28 ಬಂದ್ರೆ ಹೆಡ್ ಆಫೀಸಲ್ಲಿ ಹೆಂಗ್ ಪಾಸ್ ಆಗುತ್ತೆ?
8:30 ಬರ್ತದ. ಶೀಟ್ ಮಾತ್ರ ನಿಮ್ ವೆಂಕಟೇಶ್ 8:30 ಚೆನ್ನಾಗಿ ಶೀಟ್ ಕೊಡ್ತಾರಲ್ಲ ಸರ್, ಹೆಡ್ ಆಫೀಸ್ಗೆ ಹೋಗುತ್ತಲ್ಲ, ಶೀಟ್ ಅಲ್ಲಿ 8:30 4 ಫ್ಯಾಟ್ ಬಂದಿದೆ ಶೀಟ್ ಕೊಟ್ಬಿಡ್ತಾರೆ. ಹಾಲಲ್ಲಿ ಇರ್ಬೇಕಲ್ವ ಕ್ವಾಲಿಟಿ, ಹೌದಾ ಇಲ್ಲ ವೆಂಕಟೇಶ್ ಅವರೇ? ನಿಮ್ಮೂರ್ದು ಎಷ್ಟು ಬರ್ತಾ ಇದೆ? 28:30 ನಿಮ್ಮೂರ್ದು ಬರ್ತದೆ. ಬೇರೆ ಊರುಗಳದ್ದು ಕ್ವಾಲಿಟಿ ಇಲ್ಲಿ ತಗೊಳ್ಳೋ ಜವಾಬ್ದಾರಿ ಯಾರ್ದಿದೆ? BMC ಜವಾಬ್ದಾರಿ ಇದೆ. ಅಲ್ಲ ಅದಕ್ಕೆ ಬರ್ತೀನಿ, ಹೇಳ್ತೀನಿ ನಾನು. ಈಗ ಕಲೆಕ್ಷನ್ಸ್ ನಾವು ಹೋಗ್ತೀವಿ. ಈಗ ಸೂಪರ್ವೈಸರ್ 42 ಸೊಸೈಟಿ ಇದೆ, 42 ಹಳ್ಳಿಗಳು. ದಿನಕ್ಕೆ ಒಂದೊಂದು ಹೋದ್ರು ಕೂಡ ತಿಂಗಳಿಗೆ ಎಲ್ಲಾ ಸೊಸೈಟಿಗಳು ಕವರ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಕನಿಷ್ಠ ಕಡಿಮೆ ಬಂದಿದ್ದ ಸೊಸೈಟಿಯಲ್ಲಿ ಕಡಿಮೆ ಬಂದ ಹಾಲ್ನ ನೇರವಾಗಿ ಸೆಕ್ರೆಟರಿಗೆ ಹೇಳ್ಬೇಕು. ಈಗ ಒಂದು ಅರ್ಧ ಡಿಗ್ರಿ 1 ಡಿಗ್ರಿ ಹೆಚ್ಚು ಕಡಿಮೆ ಆದಾಗ ಹಸುಗಳಲ್ಲಿ ಸಮಸ್ಯೆ ಇದೆ, ಏನೋ ಆಗ್ಬೋದು ಅಂತ ಹೇಳ್ತೀವಿ. ಕೆಲವು ಹಳ್ಳಿಗಳು ಕಲೆಕ್ಷನ್ಗೆ ಹೋಗ್ತೀವಿ, ನಾವು ಅಳಿತೀವಿ, ನಾವೇ ಕುತ್ಕೊಂಡು ಅಳಿತೀವಿ, ಹಾಲು ಅಳಿತೀವಿ. ಉತ್ಪಾದಕರದು ಒಂದು 50 ಜನ ಹಾಲು ಹಾಕ್ತಾರೆ, 40 ಜನದ್ದು ಚೆನ್ನಾಗಿ ಬರುತ್ತೆ, ಇನ್ನು 10 ಜನದ್ದು ಬರೋದಿಲ್ಲ ಡಿಗ್ರಿಗಳು. ಏನ್ ಹೇಳ್ತಾರೆ ಅವರು? ಯಾವನು వచ్చేదంతే ಅಂತ ಒಬ್ರು ಹೇಳ್ತಾನೆ, ಯಾವ ಜ್ವರಮು ಅಂತಾನೆ, ಯಾವಕ್ಕೆ ಹಿಂಗೋಗ್ ಸಮಸ್ಯೆ ಅಂತಾನೆ. ಸರಿ, 10 ಅವಳದೇ ಸಮಸ್ಯೆ ಉಂಟೆ ಪರವಾಗಿಲ್ಲದಪ್ಪ, ಈಗಲೂ ನೀರಲ್ಲಿ ಕಲಸಿ ಇಡ್ತೀವಿ. ನೀರಲ್ಲಿ ಕಲಸಿ ಇಟ್ಟು ಏನಾಗ್ತದೆ, ಬಹಳ ಗಂಜಲಾಪುರದಲ್ಲೇ ಹೊಟ್ಟೋಗ್ಬಿಡ್ತದೆ ಫೀಡ್. ಯಾವತ್ತೂ ಫೀಡ್ ಗಟ್ಟಿಯಾಗಿಟ್ಟಾಗ ಏನಾಗ್ತದೆ, ಅದರಲ್ಲಿರೋ ಜೋಳ ಇನ್ನೊಂದು ಮತ್ತೆ ಎಲ್ಲಾ ಅಂಶಗಳು ಸುಮಾರು ಸಾಮಗ್ರಿಗಳು ಹಾಕಿ ನಾವು ಫೀಡ್ ತಯಾರು ಮಾಡಿ ಮುರುಕ್ ತರ ಕೊಟ್ಟಿರ್ತೀವಿ. ಅದನ್ನ ಯಾವಾಗ ಮುರುಕ್ ತರನೇ ಕೊಟ್ಟರೆ ಹಸುಗಳಿಗೆ ಅದು ತಿಂದು ಮತ್ತೆ ಅದ್ರ ಹೊಟ್ಟೆಯಲ್ಲಿ ಏನು 4 ಚೇಂಬರ್ ಅಂತ ಇರ್ತದೆ, ಮೆಲ್ಕ್ ಹಾಕೊಂಡು ತಿಂದಾಗ ಅದರಲ್ಲಿರೋ ಎಲ್ಲಾ ಅಂಶಗಳು ನಿಧಾನಕ್ಕೆ ರಕ್ತದ ಬಿಡುಗಡೆ ಆಗ್ತದೆ. ಯಾವಾಗ ರಕ್ತದ ಬಿಡುಗಡೆ ಆಗ್ತದೆ, ಕ್ವಾಲಿಟಿ ರೂಪದಲ್ಲಿ, ಗುಣಮಟ್ಟದ ರೂಪದಲ್ಲಿ, ಹಾಲು ರೂಪದಲ್ಲಿ ನಮಗೆ ವಾಪಸ್ ಬರ್ತದೆ ರೈತರಿಗೆ. ನಾವೇನ್ ಮಾಡ್ತೀವಿ, ಬಹಳ ಜನ ನೀರಲ್ಲೇ ಮಿಕ್ಸ್ ಮಾಡ್ಕೊಡ್ತೀವಿ. ಆಮೇಲೆ ಪೌಡ್ರು ಸುಮಾರು ಈ ವೈಟ್ ಪ್ಯಾಕೆಟ್ ಅಲ್ಲಿ ಕೊಡ್ತೀವಲ್ಲ, ಇದು ನಮ್ಮಲ್ಲಿ ಮಿನರಲ್ ಮಿಕ್ಸರ್ ಅಂತ ಹೇಳಿ, ಐರನ್, ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಒಂದಷ್ಟು ಹಸುಗಳಿಗೆ ನಾವೇನ್ ಮಾಡ್ತೀವಿ, ಅವೆಲ್ಲ ಬಳಸೋದೇ ಇಲ್ಲ. ಪೌಡರ್ ನೆಗ್ಲೆಕ್ಟ್, ಫೀಡ್ ಹಾಕ್ತಿವಿ, ಹಾಲು ಬರ್ಬೇಕು, ಪೌಡರ್ ಏನಿದೆ ಬಿಡು ಹಾಕೋದು ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಈ ಹಸು ಕರು ಹಾಕೋ ಸಮಯದಲ್ಲಿ ಕೆಲವು ಹಸುಗಳಿಗೆ ನಿಶಕ್ತಿಯಾಗಿ ಬಿದ್ದೋಗ್ತದೆ. ಕರು ಡೆಲಿವರಿಗೆ ತುಂಬಾ ಕಷ್ಟಪಟ್ಟು ಒಳಗಡೆ ಸಿಕ್ಕಾಗ್ತದೆ, ಡಾಕ್ಟರ್ ಬರ್ಬೇಕು, ಬಿಡಿಸಬೇಕು, ಅಥವಾ ಕರು ಹಾಕದ್ಮೇಲೆ ಕೂಡ ಮಿಲ್ಕ್ ಫೀವರ್ ಬರ್ತದೆ. ಬಿದ್ದ ಹಸುಗೆ ನೀವೇನ್ ಮಾಡ್ತೀರಿ, ಡಾಕ್ಟರ್ ಕರೆಸ್ತೀರಿ. ಡಾಕ್ಟರ್ ಏನಾಗ್ತಾನೆ, ಕ್ಯಾಲ್ಸಿಯಂ ಬಾಟ್ಲಿ ಅಲ್ಲಿ ಹಾಕೋದು, ಕ್ಯಾಲ್ಸಿಯಂ ಬಾಟ್ಲ್ ಹಾಕ್ತಾರೆ. ಆ ಕ್ಯಾಲ್ಸಿಯಂ ನಾವು ಈ ಪೌಡರ್ ಇದೆಯಲ್ಲ ದಿನ ಕೊಡಿ ಹಸುಗಳಿಗೆ ಅಂದ್ರೆ ನಾವು ಹಿಂದೆ ಮುಂದೆ ನೋಡ್ತೀವಿ. ಕೆಲವು ಹಸುಗಳು ಬೆದೆ ಬರ್ತದೆ, ಸೆಮೆನ್ ಕೊಡ್ತಾರೆ, ಅಥವಾ ನಾವು ಡಾಕ್ಟರ್ ಕರೆಸಿ ಸೆಟ್ ಆಗೋದಿಲ್ಲ, ಗರ್ಭ ಕಚ್ಚಲ್ಲ. ಕಾರಣ ಅದಕ್ಕೆ ಬೇಕಿರೋ ಅಂಶಗಳು ಅದರ ಗರ್ಭದಲ್ಲಿ ಇರೋದಿಲ್ಲ, ಅದು ಪೌಡರ್ ಇದೆ. ಆಗ ಡಾಕ್ಟರ್ ಏನಾದ್ರು ಬರ್ಕೊಟ್ರೆ ಬೇರೆ ಡಾಕ್ಟರ್ಗಳು ಒಂದು 1000 ಆಗ್ಲಿ 2000 ಆಗ್ಲಿ ನಾವು ತಗೊಬಂದು ಹಾಕ್ತಿವಿ. ಕಲರ್ ಬೇರೆ ಇರುತ್ತೆ, ಕೆಂಪು ಹಸಿರು ಇರ್ತದೆ. ವೈಟ್ ಕಲರ್ ನಾವು ಕೊಡ್ತೀವಲ್ಲ ಡೈರಿಯಲ್ಲಿ, ಅದನ್ನ ನಾವು ಬಳಸೋದಿಲ್ಲ ಬಹಳ ಜನ. ನಿಧಿ 2712 ರೂಪಾಯಿ, ಕಟ್ಟಡ ನಿಧಿ 13,288, ಶೇರ್ ಡಿವಿಡೆಂಟ್ 1440, ಸದಸ್ಯರ ಬೋನಸ್ 76,804, ಸಿಬ್ಬಂದಿ ಬೋನಸ್ 11,816, ದಾನ ಧರ್ಮದ ನಿಧಿ ಕೊಡ್ಬೇಕಾದ್ರೆ 11,816 ರೂಪಾಯಿ ಕೊಡ್ಬೋದು. ರಾಷ್ಟ್ರೋಪಯೋಗ ನಿಧಿ 5,908, ಸದಸ್ಯರ ಅಥವಾ ಸಿಬ್ಬಂದಿ ನಿಧಿ 5,908, ಮತ್ತೆ ಸಹಕಾರಿ ಅಭಿವೃದ್ಧಿ ನಿಧಿ 5,908. ಈ ರೀತಿಯಾಗಿ ಎಲ್ಲ ಇಂಗ್ಲಿಷ್ ಆದ್ಮೇಲೆ 100 ರೂಪಾಯಿ ಹಾಲು ಹಾಕಿದ್ರೆ 1 ರೂಪಾಯಿ 18 ಪೈಸೆ ಸದಸ್ಯರಿಗೆ ಬೋನಸ್ ಬರ್ತದೆ. 100 ರೂಪಾಯಿ ಹಾಲು ಹಾಕಿದ್ರೆ 1 ರೂಪಾಯಿ 18. ಈ ರೀತಿ ನಿಮ್ಮ ಒಂದು ಸಂಘದ ಚಿತ್ರಣವಿದೆ. ನೆಕ್ಸ್ಟ್ ಮೊದಲನೇದಾಗಿ ಸಿಬ್ಬಂದಿ ವೇತನ 3 ಲಕ್ಷ, ಸ್ಟೇಷನರಿ ಮತ್ತು ಪ್ರಿಂಟಿಂಗ್ 12,000, ಪರೀಕ್ಷಾ ಖರ್ಚು ಒಂದು 4,000, ಸ್ಕೇಲ್ ಅಳತೆ ಮತ್ತು ತೂಕದ್ದು 3,000, AMC ಸರ್ವಿಸ್ 3,500, ಪ್ರಯಾಣದ ಭತ್ಯೆ ಒಂದು 6,500, ಬ್ಯಾಂಕ್ ವೆಚ್ಚ 1,000, ಆಡಿಟ್ ಟೈಪಿಂಗ್ 12,000, ಇತರೆ ವೆಚ್ಚ 2,000, ರಿಪೇರಿ ವೆಚ್ಚ 5,000, ಪಶು ಆಹಾರ ಲೈಸೆನ್ಸ್ 1,500. ನೆಕ್ಸ್ಟ್ ಒಂದು ವಾರ್ಷಿಕ ಮಹಾಸಭೆಗೆ 45,000, ಸಹಕಾರಿ ವಾರಪತ್ರಿಕೆ 3,000, AA ಬಾಬತ್ 3,800, ಪುಸ್ತಕಗಳು ಸಂಘದ 2,500, ತರಬೇತಿದು ಒಂದು 3,000, ಪೂಜಾ ಭತ್ಯೆ ಒಂದು 5,000. 4,12,800 ಇಷ್ಟು ಖರ್ಚಾಗ್ಬೋದು ಅಥವಾ ಕಮ್ಮಿನೂ ಆಗ್ಬೋದು. 4,12,800ಗೆ ಬಜೆಟ್ಗೆ ಎಷ್ಟು ವರ್ಷ ಎಷ್ಟು ಖರ್ಚು ಮಾಡ್ಬೋದು ಅಂತ. ಈ ಏನು ಒಂದು ಲಾಭ ಇದೆ 1 ಲಕ್ಷ. ಈಗ ಸೆಕ್ರೆಟರಿ ಒಬ್ಬರದಲ್ಲ ಸಂಘ, ಅಧ್ಯಕ್ಷರು ಒಬ್ಬರದಲ್ಲ ಸಂಘ, ಎಲ್ಲ ಪ್ರತಿಯೊಬ್ಬರದು ಸಂಘ ಉತ್ಪಾದಕರೆಲ್ಲ ಇವರೆಲ್ಲ ನಮ್ದು ಅನ್ಕೊಂಡು ಭಾವಿಸ್ಕೊಂಡು ಹಸುವಿನ ಕೆಚ್ಚಲಲ್ಲಿ ಏನು ಬರುತ್ತೆ ಗುಣಮಟ್ಟ ಅದನ್ನು ನಾವು ಕರ್ಕೊಂಡು ಹಸುವಿನ ಇದು ಡೈರಿಯಿಂದ ಅದಾಗಿದ್ದಲ್ಲಿ ಬೇರೆ ಲಾಭ ಹೊಡಿತೀವಿ. ಯಾವಾಗ ನೀವು ಕ್ವಾಲಿಟಿ ಕೊಡೋದಿಲ್ಲ, BMC ಏನು ಮಾಡ್ತಾರೆ 8-3 ಅಂತ ಮಾಡ್ತಾರೆ. ಆ 8-3 ಮಾಡ್ತಾರೆ, 8-3 ಮಾಡ್ತಾರೆ. ಯಾವಾಗ 8-5 8-3 ಬರ್ತಂತೆ ಯಾರು ಸಿಗ್ತದೆ, ಯಾರು ಇರಬೇಕಾಗ್ತದೆ. ಅದೇ ರೀತಿ ಒಕ್ಕೂಟಕ್ಕೆ ಮಾರಾಟ 70,49,235 74 ಪೈಸೆ ಅದನ್ನು ಮಾರಾಟ ಮಾಡಿದ್ದೀರಿ. ಆಮೇಲೆ ಸ್ಥಳೀಯವಾಗಿ 26,061 ರೂಪಾಯಿ ಆಗಿದೆ. ಇಲ್ಲೇನು ಲೋಕಲ್ ಸೇಲ್ ಮಾಡಿದಿರಿ.
ಮತ್ತು ಶಾಂಪಲ್ ಹಾಲು ಮಾರಾಟ 78,217.32 ಪೈಸೆ. ಆಮೇಲೆ ಬ್ಯಾಂಕ್ ಬಡ್ಡಿ ಅಂತ ಹೇಳ್ಬಿಟ್ಟು 19,143 ರೂಪಾಯಿ ಬಂದಿದೆ. ಒಕ್ಕೂಟದಿಂದ ಶೇರು ಡಿವಿಡೆಂಟ್ 21,710 ಬಂದಿದೆ. ಒಕ್ಕೂಟದಿಂದ ಬೋನಸ್ಸು 11,305 ರೂಪಾಯಿ ಬಂದಿದೆ. 10 ಪೈಸೆ ಪ್ರೋತ್ಸಾಹದಿಂದ 73,696. ಇತರೆ ವೆಚ್ಚ 7,995.58. ಈ ರೀತಿ ನಿಮ್ಮ ಸಂಘಕ್ಕೆ ಜಮಾ ಆಗಿ ವ್ಯಾಪಾರ ಲಾಭವಾಗಿ ಕೊಂಡು ತೆಗೆದು ಮಾಡಿರೋದ್ರಲ್ಲಿ 5,32,265 16 ಪೈಸೆ ವ್ಯಾಪಾರ ಲಾಭ ಬಂದಿದೆ 23-24 ಸಾಲ. ಅದರಲ್ಲಿ ಖರ್ಚುಗಳು ಏನೇನಂದರೆ ಸಿಬ್ಬಂದಿಯ ವೇತನ 2,88,000, ಸ್ಟೇಷನರಿ ಮತ್ತು ಪ್ರಿಂಟಿಂಗ್ 9,730, ಆಮೇಲೆ ಸ್ಕೇಲ್ ಮತ್ತು ಅಳತೆ ತೂಕದ್ದು ಫೀಸ್ 1,850, AMC ಸರ್ವಿಸ್ 2,075, ಪ್ರಯಾಣದ ಭತ್ಯೆ 5,200, ಬ್ಯಾಂಕ್ ಭತ್ಯೆ 826, ಆಡಿಟ್ ಟೈಪಿಂಗ್ 10,000, ಇತರೆ 500, ಇಂದಿನ ಒಂದು ಸಭೆದು 38,000, ವಾರ್ಷಿಕ ಮಹಾಸಭೆದು ಇನ್ನಿಂದು. ಆಮೇಲೆ ಸಹಕಾರ ಎಲ್ಲ ನಿಧಿಗಳು ಇಂಗಿಸಿದ ಮೇಲೆ 1 ರೂಪಾಯಿ ಹಾಕಿದ್ರೆ 1 ರೂಪಾಯಿ 38 ಪೈಸೆ ಬೋನಸ್ ಬರ್ತದೆ. 1 ರೂಪಾಯಿ 38 ಪೈಸೆ ನನ್ನಪ್ಪ 38 ಪೈಸೆ ಇದೆ. ಇದರ ವಾರ್ಷಿಕ ಮಹಾಸಭೆ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ದಿನಾಂಕ 11/9/2024 ಬುಧವಾರ ನಡೆಸಲಾಗಿದೆ. ಈ ವಾರ್ಷಿಕ ಮಹಾಸಭೆಗೆ ಸಾಗರ ಕಳಿಬುಟ್ಟು ಜಂಗಮ ಕಳಿಬಿಲ್ಲ, ಸಾಗರ ಕಳಿಬುಟ್ಟು ಜಂಗಮ ಕಳಿಬಿಲ್ಲ. ಅಯ್ಯೋ ಕೇಳಯ್ಯ, ಅಯ್ಯೋ ಕೇಳಯ್ಯ, ಕೂಡಲ ಉಳ್ಳವರು ಶಿವಾಲಯ ಮಾಡುಬರಯ್ಯ. ನಾನೇನು ಮಾಡಲಯ್ಯ, ನಾನೇನು ಮಾಡಲಯ್ಯ, ಬಡವನಯ್ಯ ಉಳ್ಳವರು ಶಿವಾಲಯ ಮಾಡುವರಯ್ಯ. ಜನಕಾಲೆ ಬ್ಯಾಂಕಲ್ಲಿ 16,760 ರೂಪಾಯಿ ಇದೆ. ಸಹಕಾರಿ ಯೂನಿಯನ್ನಲ್ಲಿ 1,000 ರೂಪಾಯಿ ಇದೆ. ಒಕ್ಕೂಟದಲ್ಲಿ ಷೇರುಗಳು 3,95,613.40 ಪೈಸೆ ಇದೆ. ಈ ನಿವೇಶನ ಕಟ್ಟಡ ಮೌಲ್ಯ 11,78,121 ರೂಪಾಯಿ. ಮತ್ತೆ ಕಂಪ್ಯೂಟರ್ ಷೇರುಗಳು ಎಲ್ಲ ಸೇರಿ 2,60,666.29 ಪೈಸೆ ಇದೆ. ಒಟ್ಟು ಸ್ಥಿರ ಆಸ್ತಿ ಟೋಟಲ್ 21,95,927 ರೂಪಾಯಿ ನಿಮ್ಮ ಸಂಘದ ಆಸ್ತಿ ಇದೆ. ಈ ರೀತಿ 23-24 ಸಾವಿರದ ಒಂದು ವಹಿವಾಟಿದೆ. ಇದ್ರ ಬಗ್ಗೆ ಯಾವ್ದಾದ್ರು ವಿಷಯ ಇದ್ರೆ ಚರ್ಚೆ. ಇವತ್ತು ಏನು ತಮ್ಮ ಗ್ರಾಮದಲ್ಲಿ ವಾರ್ಷಿಕ ಮಹಾಸಭೆಯನ್ನು ಆಯೋಜನೆ ಮಾಡಿದ್ದೀರಿ, ತುಂಬಾ ಸಂತಸದ ವಿಷಯ. ಮತ್ತೆ 100 ರೂಪಾಯಿಗೆ ನಿಮ್ಗೆ 1 ರೂಪಾಯಿ 38 ಪೈಸೆ ಬೋನಸ್ ಬಂದಿದೆ. ಯಾಕೆ ಸ್ವಲ್ಪ ಕಡಿಮೆ ಆಗಿದೆ ಲಾಭ. ಲಾಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಆಗಿದೆ. 1 ರೂಪಾಯಿ 38 ಪೈಸೆ ಲಾಭ. ಹಾಲು ಎಷ್ಟು ಬರ್ತದೆ ಈಗ? ಇವಾಗ 225-450 ಪರ್ ಡೇ. ಎಲ್ಲ ಮಿಲ್ಕಿಂಗ್ ಮಿಷನ್ಸ್ ಅಲ್ಲಿ ಇಲ್ಲೇ ಕರಿತಿದ್ದಾರೆ ಹಾಲು. ಊರವರೆಲ್ಲ ಯಾರು ಒಬ್ರು ಹೊರಗಡೆ ಬರ್ತಾ ಇಲ್ಲ. ತುಂಬಾ ಸಂತೋಷ. ನಾವು 2 ವರ್ಷದಿಂದ GBM ಮಾಡಿದಾಗ ಮಿಲ್ಕಿಂಗ್ ಮಿಷನ್ಸ್ ಇರ್ಲಿಲ್ಲ. ಅವತ್ತು ಸೈಲೇಜ್ ಪ್ರೋಗ್ರಾಮ್ ಎಲ್ಲ ಮಾಡಿದ್ವಿ, ಅವತ್ತು ಇರ್ಲಿಲ್ಲ. ಏನೋ ನಿಮ್ಗೆ ನಾನಪ್ಪನವರು ನಿಮ್ಮ ಆಡಳಿತ ಮಂಡಳಿ ಸದಸ್ಯರು ಎಲ್ಲ ಒತ್ತಾಯದ ಮೇರೆಗೆ ಮಿಲ್ಕಿಂಗ್ ಮಿಷನ್ಸ್ ಹಾಕೊಂಡಿದ್ರಿ. ಈಗ ಪಕ್ಕದೂರಲ್ಲಿ ನಂಬಳ್ಳಿಯಲ್ಲಿ ಕೂಡ ನಾವು ಮಿಲ್ಕಿಂಗ್ ಮಿಷನ್ಸ್ ಹಾಕ್ತಿದ್ವಿ. 8 ಬಕೆಟ್ ಹಾಕ್ಸಿದ್ವಿ. ಆದ್ರೆ ಅಲ್ಲೊಂದು 8 ಹಸು ಬಿಟ್ಟರೆ ಬೇರೆ ಯಾರು ಅಲ್ಲೇ ಕರೀತಾರೆ. ಅದನ್ನು ಕಲಿಯಬೇಕಿದ್ದೇನು ಸದಸ್ಯರಿಂದ ಒಂದು ನಿಮ್ಮ ಸಂಘಕ್ಕೆ. ಅದೇ ರೀತಿ ನಿಮ್ಮ ಸಂಘದಿಂದ ಒಕ್ಕೂಟಕ್ಕೆ 62,15,967.56 ಪೈಸೆ ಹಾಲನ್ನು ಮಾರಾಟ ಮಾಡಿದ್ದೀರಿ. ಇಲ್ಲಿ ಸ್ಥಳೀಯವಾಗಿ 1,03,164 ಹಾಲನ್ನು ಮಾರಿದ್ದೀರಿ. ಇಲ್ಲಿ ಸ್ಥಳೀಯವಾಗಿ ಏನೋ ಲೋಕಲ್ ಸೇಲು. ಆಮೇಲೆ ಶಾಂಪಲ್ ಹಾಲು 65,166 13 ಮಾರಾಟ ಆಗಿದೆ. ಆಮೇಲೆ ಬ್ಯಾಂಕ್ ಬಡ್ಡಿ ಅಂತೇಳಿ 3,678 ಬಂದಿದೆ. ಒಕ್ಕೂಟದಿಂದ ಶೇರ್ ಡಿವಿಡೆಂಟ್ 15,969 ರೂಪಾಯಿ ನಮ್ಮ ಖಾತೆಗೆ ಜಮಾ ಆಗಿದೆ. ಹಾಗೆ ಒಕ್ಕೂಟದಿಂದ ಬೋನಸ್ 9,073 ಬಂದಿದೆ. 10 ಪೈಸದ್ದು 62,851.30 ಪೈಸೆ ಬಂದಿದೆ. ಇತರ ಲಾಭ 10,830 ರೂಪಾಯಿ ಬಂದಿದೆ. ಆಮೇಲೆ ಯಾರೋ ಒಂದು ಶೇರ್ ಕಟ್ಟಿದ್ರೆ ಅದು 30 ರೂಪಾಯಿ ಬಂದಿದೆ.
ಈ ರೀತಿಯಾಗಿ ನಿಮ್ಮ ಸಂಘಕ್ಕೆ ಜಮಾ ಆಗಿ ಮತ್ತೆ ಬಟವಾಡೆ ಮಾಡಿ ವ್ಯಾಪಾರ ಲಾಭವಾಗಿ 4,61,263 ಪೈಸೆ ಉಳ್ಕೊಂಡಿದ್ದೀವಿ. ವ್ಯಾಪಾರ ಅಂದರೆ ನೀವು ತಗೊಂಡಿರೋದು ಮಾರಿರೋದು ಕೊಂಡಿರೋದ್ರಲ್ಲಿ 4,61,263 ಪೈಸೆ ಉಳ್ಕೊಂಡಿದೆ. ಅದರ ಖರ್ಚುಗಳು ಏನಂದ್ರೆ ಸಿಬ್ಬಂದಿ ವೇತನ 1,70,500 ರೂಪಾಯಿ, ಮತ್ತೆ ಸ್ಟೇಷನರಿ ಮತ್ತು ಪ್ರಿಂಟಿಂಗು 15,772 ರೂಪಾಯಿ, AMCU ಸರ್ವಿಸ್ 4,875, ವಿದ್ಯುತ್ ಬಿಲ್ 27,840, ಪ್ರಯಾಣದ ಭತ್ಯೆ 11,550, ಬ್ಯಾಂಕ್ ವೆಚ್ಚ 102, ಆಡಿಟ್ ಟೈಪಿಂಗ್ 10,000, ಇತರೆ ವೆಚ್ಚ 4,828, ರಿಪೇರಿ ವೆಚ್ಚ 23,653, ಪಶು ಆಹಾರದ ಲೈಸೆನ್ಸ್ 1,450. ಹೋದ ವರ್ಷ ಒಂದು GBMಗೆ 5,938 ಅಂದರೆ ಹಿಂದಿನ ವರ್ಷ GBMಗೆ ಸಹಕಾರದ ಒಂದು ವಾರಪತ್ರಿಕೆ ಅಂತ ಬರ್ತದೆ 1,500, 7 ಕೊಡೋರಿಗೆ 3,600, DCS ಪುಸ್ತಕಗಳು ಸಂಘದ ಏನು ಪುಸ್ತಕಗಳು ತಗೊಂಡಿದ್ದೀರಿ 615.94, ತರಬೇತಿ ಒಂದು 2,000, ಸಮವಸ್ತ್ರ ಒಂದು 3,000, ಮಿಲ್ಕಿಂಗ್ ಮಿಷಿನ್ ಸ್ಪೇರ್ ಪಾರ್ಟ್ಸ್ 19,643. ಈ ರೀತಿಯಾಗಿ 3,06,867.54 ಪೈಸೆ ಖರ್ಚಾಗಿ ನಿವ್ವಳವಾಗಿ 1,83,916.24 ಪೈಸೆ ಉಳ್ಕೊಂಡಿದೆ. ಅಂದರೆ 23-24 ಎಲ್ಲ ಖರ್ಚು ವೆಚ್ಚ. 108 ಹೇಳ್ತಾರೆ ಕಾರಣ ಅವರು ಹಸುಗಳು ತಗೊಂಬುದಕ್ಕೆ ಕರೀರಿ ಅಂದ್ರೆ ಹಾಲು ಬರೋದಿಲ್ಲ, ಬಾವು ಆಗ್ತದೆ, ಇನ್ನೊಂದು ಮತ್ತೊಂದು ಅಂತ ಹೇಳಿ. ಆರ್ಮಕಹಳ್ಳಿಯಲ್ಲಿ ನೋಡಿ, ಚೌಡಹಳ್ಳಿಯಲ್ಲಿ ನೋಡಿ, ಎಲ್ಲ ಅಲ್ಲೇ ಕರೀತಾರೆ ಹಸುಗಳು ಅಂತ ಹೇಳಿದ್ರೆ ಅವರು ಅದು ಕೇಳಕ್ ರೆಡಿ ಇಲ್ಲ. ಅದು ಮುಂದೆ ಅವರು ನಿಧಾನಕ್ಕೆ ರೆಡಿ ಮಾಡ್ಕೊಳ್ತಾರೆ. ಏನು ಇಲ್ಲಿ ಬಂದು ಕರೆಯೋದ್ರಿಂದ ಅಡ್ವಾಂಟೇಜ್ ಏನು ಅಂತಂದ್ರೆ ಕ್ಲೀನ್ ಆಗಿ ಕೆಚ್ಚಲ ಹಾಲನ್ನ ಕರೆದು ಬಿಡುತ್ತೆ ಮಿಷಿನ್ಸ್. ಒಂದು ಡ್ರಾಪ್ ಇರೋದಿಲ್ಲ, ಬಾವು ಆಗೋದಕ್ಕೆ ಚಾನ್ಸೇ ಇರೋದಿಲ್ಲ ಒಂದು. ಹಾಗಾಗಿ ಮತ್ತೆ ಕ್ಲೀನ್ನೆಸ್ ಮತ್ತೆ ಕ್ವಾಲಿಟಿ ಸಮಸ್ಯೆ ಮೇಜರ್. ದಿನಾ ಕಿತ್ತಾಡೋದಿರ್ತದೆ, ಕ್ವಾಲಿಟಿ ಬರ್ತಾ ಇಲ್ಲ, ಕ್ವಾಲಿಟಿ ಗುಣಮಟ್ಟ ಬಂದ್ರೆ ನಿಮ್ಗೆ ರೇಟ್ ಹೌದಾ ಇಲ್ವಾ? ಅಲ್ಲಿ 28.5 CLR ಬರ್ಬೇಕು, 4-1 ಫ್ಯಾಟ್ ಬರ್ಬೇಕು, ಆಗ ನಿಮ್ಗೆ ಕನಿಷ್ಠ ರೇಟ್ ಬರ್ತದೆ. ಇಲ್ಲ ಅಂದ್ರೆ ಕಡಿಮೆ ಆದ್ರೆ 4 ಹಳ್ಳಿಗಳದ್ದು ಸೇರಿ ಕಡಿಮೆ ಆದ್ರೆ ಅಲ್ಲಿ BMC ಪಾಸ್ ಆಗೋದಿಲ್ಲ. ಚೌಡಹಳ್ಳಿಯಲ್ಲಿ ಯಾವಾಗ್ಲೂ ಸಮಸ್ಯೆ ಕ್ವಾಲಿಟಿ ಕ್ವಾಲಿಟಿ ಕ್ವಾಲಿಟಿ. ನಂಬಳ್ಳಿ, ಶೆಟ್ಟಹಳ್ಳಿ ಮತ್ತೆ ನಿಮ್ದೇ ಸ್ವಲ್ಪ ಹಾಲ್ ಜಾಸ್ತಿ ಇರೋದಲ್ಲಿ ನಿಮ್ಮ ಕ್ವಾಲಿಟಿ ಕರೆಕ್ಟ್ ಆಗಿದ್ರೆ ಆಟೋಮೆಟಿಕಲಿ ಅಲ್ಲಿ ಟ್ಯಾಂಕರ್ ಪಾಸ್ ಆಗ್ತದೆ ಗುಣಮಟ್ಟದಲ್ಲಿ. ಈ ಉದ್ದೇಶದಿಂದ ಮಿಲ್ಕಿ ಮಿಷನ್ಸ್ ಹಾಕ್ಸಿರೋದು ಬಹಳ ಸಂತೋಷದ ವಿಷಯ. ಇನ್ನು ಹೊರತುಪಡಿಸಿ ನಮ್ಮಿಂದ ಏನು ಇತರ ಸೌಲಭ್ಯಗಳು, ಪಶು ಆಹಾರ ಇರ್ಬೋದು, ಮಿಡಲ್ ಮಿಕ್ಸರ್ ಇರ್ಬೋದು, ತಾಂತ್ರಿಕ ಸೌಲಭ್ಯಗಳು, ನಮ್ಮ ವೈದ್ಯರ ಒಂದು ಚಿಕಿತ್ಸೆ, ಡಾಕ್ಟರ್ ಚಾಪ್ ಕಟ್ರು, ಮಿಲ್ಕಿಂಗ್ ಮಿಷನ್ ಮತ್ತೆ ಮ್ಯಾಟ್ ಫಸ್ಟ್ ಹೇಳ್ಬಿಡ್ತೀನಿ. ಇನ್ನು ಹೊಸದಾಗಿ ಈಗ ಆಡಳಿತ ಮಂಡಳಿ ಬರ್ಬೇಕಾಗ್ತದೆ ನೆಕ್ಸ್ಟ್ ಕಮಿಟಿಯಲ್ಲಿ. ಬಂದ್ಮೇಲೆ ಖಂಡಿತ ಪರ್ಚೇಸ್ ಆಗ್ತದೆ. ಬಂದ್ಮೇಲೆ ನಿಮ್ಗೆ ವ್ಯವಸ್ಥೆ ಮಾಡ್ತಾರೆ. ಮ್ಯಾಟ್ಸ್ ಕೂಡ ಮೊನ್ನೆ ಕೊಟ್ಟಿದ್ರು, ಮ್ಯಾಟ್ಸ್ ಕೊಟ್ಟಿಲ್ಲ, ಎಷ್ಟು ಕೊಟ್ಟಿಲ್ಲ ವ್ಯವಸ್ಥೆ ಮಾಡೋಣ. ಬಂದಾಗ ಈಗ ಆಡಳಿತ ಮಂಡಳಿಯಲ್ಲಿ ಡಿಸೈಡ್ ಆದ್ಮೇಲೆ ಪರ್ಚೇಸ್ ಆಗ್ಬೇಕು, ಆಮೇಲೆ ಬರ್ಬೇಕಲ್ವಾ ಸರ್, ನಮಗೂ ಗೊತ್ತಿದೆ. ಈಗ ನೆಕ್ಸ್ಟ್ ಚುನಾವಣೆ ಆದ್ಮೇಲೆ ಆಡಳಿತ ಮಂಡಳಿ ಡಿಸೈಡ್ ಮಾಡ್ತಾರೆ, ತರಿಸ್ತಾರೆ. ಬಟ್ ಮ್ಯಾಟ್ಸ್ ಮೊನ್ನೆ ಬಂದಿತ್ತು ಒಂದ್ಸಲ, ಎಲ್ಲಾ ಸೊಸೈಟಿಗಳಿಗೂ ಹಾಲಿನ ಹೋರಾಟ ಮೇಲೆ ಹಂಚಿಕೆ ಮಾಡಿದ್ವಿ, ಆಮೇಲೆ ನಿಮ್ಗೆಲ್ಲ ಅಲಾಟ್ ಮಾಡಿದೀವಿ ಕೂಡ ಮೊನ್ನೆ ವರ್ಷ. 1,83,916.24 ಪೈಸೆ ಉಳ್ಕೊಂಡಿದೆ. ಆಮೇಲೆ ನೆಕ್ಸ್ಟ್ ವರ್ಷ ಎಷ್ಟು ಖರ್ಚು ಮಾಡಬಹುದು ಅಂತ ಅಂದಾಜು ಮಾಡಿ. ನೆಕ್ಸ್ಟ್ ವರ್ಷ ಅಂದ್ರೆ ಸಿಬ್ಬಂದಿ ವೇತನ 1,85,000, ಸ್ಟೇಷನರಿ ಮತ್ತು ಪ್ರಿಂಟಿಂಗ್ ಅಂತೇಳಿ 18,000, ಪರೀಕ್ಷಾ ಖರ್ಚು ಒಂದು 3,000, ಸ್ಕೇಲ್ ಮತ್ತು ಅಳತೆ 2,000, AMCU ಸರ್ವಿಸ್ 5,500, ವಿದ್ಯುತ್ ಬಿಲ್ 30,000, ಪ್ರಯಾಣದ ಭತ್ಯೆ ಒಂದು 12,500, ಬ್ಯಾಂಕ್ ವೆಚ್ಚ 200, ಆಡಿಟ್ ಟೈಪಿಂಗ್ 12,000, ಇತರೆ ವೆಚ್ಚ ಒಂದು 6,000, ರಿಪೇರಿ ವೆಚ್ಚ ಒಂದು 20,000, ಪಶು ಆಹಾರ ಲೈಸೆನ್ಸ್ 1,500, ನೆಕ್ಸ್ಟ್ ಒಂದು ವಾರ್ಷಿಕ ಮಹಾಸಭೆಗೆ ಒಂದು 2,000, ಸಹಕಾರ ವಾರಪತ್ರಿಕೆ 1,500, AI ಬಾಬತ್ತು 3,800, ಬುಕ್ಕುಗಳಿಗೆ ಒಂದು 1,000 ರೂಪಾಯಿ, ತರಬೇತಿ ಒಂದು 3,000, ಒಟ್ಟು 3,18,500 ರೂಪಾಯಿ ಖರ್ಚು ಮಾಡಬಹುದು. ಅಥವಾ ಬೇಡ ಅಂದ್ರೆ ಇಷ್ಟರ ಒಳಗಡೆ ಮಾಡಬೇಕಾಗ್ತದೆ, ಬ್ಯಾಕ್ ಮಾಡೋಂಗಿಲ್ಲ. ಅಂದ್ರೆ ಈ ವರ್ಷ ಏನು ಖರ್ಚು ಮಾಡಿದ್ದು ನೆಕ್ಸ್ಟ್ ವರ್ಷ 10% ರೈಸ್ ಮಾಡಬೇಕು. ಅದಕ್ಕೆ ಅಂದಾಗ ಮ್ಯಾಟು, ಚಾಪ್ ಕಟ್ರು, ಮಿಲ್ಕಿಂಗ್ ಮಿಷನ್ಸ್ ಇಷ್ಟು ಕೊಡಿಸ್ತೀನಿ. ಈಗ ಅದನ್ನ ಹೊರತುಪಡಿಸಿ ಬೇರೆ ಏನಾದ್ರು ನಮಗೆ ನಮ್ಮ ವೈದ್ಯರ, ಪಶು ವೈದ್ಯರು ಏನ್ ಡಾಕ್ಟರ್ಸ್ ಬರ್ತಾರೆ, ಡಾಕ್ಟರ್ಸ್ ರಿಲೇಟೆಡ್ ಏನಾದ್ರು ಕಂಪ್ಲೇಂಟ್ಸ್ ಇದ್ದಾರೆ, ಅಥವಾ ಫೀಡು, ಮಿನರಲ್ ಮಿಕ್ಸರ್, 5 ರೂಪಾಯಿ ಕಾಸು ಸಂಬಂಧಪಟ್ಟಂಗೆ, ಬಟವಾಡೆಗೆ ಸಂಬಂಧಪಟ್ಟಂಗೆ, ನಿಮಗೆ ಏನಾದ್ರು ಸಮಸ್ಯೆ, ಇನ್ಶೂರೆನ್ಸ್ ಸಂಬಂಧಪಟ್ಟಂಗೆ, ಬೇರೆ ಏನಾದ್ರು ಸಮಸ್ಯೆಗಳಿದ್ರೆ ಮುಖ್ಯವಾಗಿ ನಿಮ್ಮ ಹತ್ರ ಚರ್ಚೆ ಮಾಡ್ಬೋದು. ನಾನಪ್ಪ ಇದಾರೆ ಅಥವಾ ನಿಮ್ ಡೈರೆಕ್ಟರ್ಸ್ ಇದ್ದಾರೆ ಅಂತ ಏನಿಲ್ಲ. ರೈತರು ನಾವು ಸೊಸೈಟಿಗೆ ಬಂದಾಗಲೇ ಅವ್ರ ಸಮಸ್ಯೆಗಳು ಗೊತ್ತಾಗೋದು ಏನಿದೆ ಅಂತೇಳಿ. ರೈತರಿಗೆ ಕರೆಕ್ಟ್ ಟೈಮ್ಗೆ ಬಟವಾಡೆ ಪ್ರತಿ 15 ದಿನಕ್ಕೆ ಅವ್ರ ಅಕೌಂಟ್ಗಳಿಗೆ ಹೋಗ್ಬೇಕು. ಯಾರಿಗಾದ್ರು ಕ್ಯಾಶ್ ಕೊಡ್ತಾ ಇದಾರೆ, ನಾನಪ್ಪ ಯಾರು ಇಲ್ವಲ್ಲ, ಎಲ್ಲರಿಗೂ ಅಕೌಂಟ್ಗಳಿಗೆ ಹೋಗ್ಬೇಕು. 5 ರೂಪಾಯಿ ಯಾರಾದ್ರೂ ಬಹಳ ದಿನಗಳಿಂದ ಪೆಂಡಿಂಗ್ ಇದೆಯಾ, ಬರ್ದೇ ಇರೋವಂಥದ್ದು ಅಂದ್ರೆ ರೆಗ್ಯುಲರ್ ಆಗಿ ಬರ್ತಾ ಇದೆ ಸರ್ಕಾರದಿಂದ ಬಂದಾಗ, ಅದು ಬಿಟ್ಟು ಬೇರೆ ಯಾರಾದ್ರೂ ಕೆಲವರು ಏನಾಗ್ತದೆ, ಈ ಬ್ಯಾಂಕ್ ಲಿಂಕ್ ಆಗಿರಲ್ಲ, ಮಿಸ್ ಮ್ಯಾಚ್ ಆಗಿರುತ್ತೆ. ನೀವು ಒಂದು ಕೊಟ್ಟಿರ್ತೀರಿ, ಆಧಾರ್ ಮತ್ತೆ ಚೇಂಜ್ ಮಾಡ್ತೀರಿ, ನೀವು ಇನ್ಸ್ಟಿಟ್ಯೂಟ್ ಚೇಂಜ್ ಮಾಡೋದು ಅಥವಾ ಸ್ಥಳಾಂತರ ಮಾಡೋದು, ಆಧಾರ್ ಸ್ವಲ್ಪ ಚೇಂಜ್ ಆದ್ರೆ ಮತ್ತೆ ನಿಮ್ಮ ಅಕೌಂಟ್ಗಳಿಗೆ ಬರೋದಿಲ್ಲ.
ಮತ್ತೆ ನಾವು ಹೋಗಿ ಲಿಂಕ್ ಮಾಡಿಸ್ಬೇಕಾಗ್ತದೆ. ಸೊ ಈ ತರ ಇಶ್ಯೂಗಳು ಬಹಳ ನಮ್ಮಲ್ಲಿ ಇದ್ದು ಸುಮಾರು ಜನದ್ದು ಪೆಂಡಿಂಗ್ ಇದ್ದೋಗಿತ್ತು. ಅದನ್ನ ಒಂದು 10 ದಿನಗಳಾಗಿ ನಡೆಸ್ತೀವಿ. ಏನಂದ್ರೆ ಒಂದು ಸರ್ಕಾರಿ ಬೈಲ ಪ್ರಕಾರ ಮೊದಲನೇದಾಗಿ ಆಪತ್ತಿನಲ್ಲಿ 25%, 45,979 ಆಪತ್ತು ಅಂದ್ರೆ ಐನೂರು ಅಕಸ್ಮಾತ್ ಹಂಗಂತ ಸೊಸೈಟಿಗೆ ಇರಲಿ ಅಂತ. ಆಮೇಲೆ ಸಹಕಾರಿ ಶಿಕ್ಷಣ ನಿಧಿ ಅಂತ 2,758.74 ಇದು ಸರ್ಕಾರಕ್ಕೆ ಹೋಗ್ತದೆ. ಮತ್ತೆ ಕಟ್ಟಡ ನಿಧಿ ಅಂತ 13,517 ಸುಣ್ಣ ಬಣ್ಣ ಬಿಡಿಬೇಕಾದ್ರೆ ಅಷ್ಟು 13,000. ಆಮೇಲೆ ಶೇರ್ ಯೂನಿಟ್ ಯಾರು ಶೇರ್ ಕಟ್ಟಿರ್ತೀರೋ ಅವ್ರಿಗೆ 834 ರೂಪಾಯಿ. ಸದಸ್ಯರ ಬೋನಸ್ 78,537 29 ಪೈಸೆ ಹೋಗ್ತದೆ. ಆಮೇಲೆ ಇಲ್ಲಿ ಏನು ಕೆಲಸ ಮಾಡ್ತಾರೆ ಸಿಬ್ಬಂದಿ ಒಂದು 12,082 66 ಪೈಸೆ ಹೋಗುತ್ತೆ. ಮತ್ತೆ ದಾನ ಧರ್ಮದಿಂದ ಯಾರು ದಾನ ಧರ್ಮ ಮಾಡ್ಬೇಕಂದ್ರೆ 12,082 ರೂಪಾಯಿ ಮಾಡ್ಬೋದು. ಮತ್ತೆ ಹಸುಗಳಿಗೆ ರಾಸು ಅಭಿವೃದ್ಧಿ ನಿಧಿ ಅಂತ 6,041.33, ಸದಸ್ಯರ ಅಥವಾ ಸಿಬ್ಬಂದಿ ವಿಮಾ ನಿಧಿ ಅಂತ 6,041.33, ಸಹಕಾರಿ ಅಭಿವೃದ್ಧಿ